ರಾತ್ರಿ 3 ಗಂಟೆಗೆ ಪದೇ ಪದೇ ಎಚ್ಚರವಾಗುತ್ತಿದೆಯಾ? ಇದರ ಹಿಂದಿದೆ ದೊಡ್ಡ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್‌ಗೆ ಸ್ವಾಗತ. ನಿಮಗೆ ಯಾವಾಗಲಾದರೂ ರಾತ್ರಿ 3 ಗಂಟೆಗೆ ಹಠಾತ್ ಎಚ್ಚರವಾಗಿದೆಯಾ? ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, ಪದೇ ಪದೇ ಅದೇ ಸಮಯಕ್ಕೆ ಕಣ್ಣು ತೆರೆದಿದೆಯಾ? ಗಡಿಯಾರ ನೋಡಿದಾಗ ನಿಖರವಾಗಿ 3 ಗಂಟೆ ಅಥವಾ ಅದರ ಸುತ್ತಮುತ್ತ ಸಮಯ ಕಾಣುತ್ತದೆಯಾ? ಇದನ್ನು ನೋಡಿ ಹಲವರು ಭಯಪಡುತ್ತಾರೆ. ಇದು ಯಾವುದಾದರೂ ಕೆಟ್ಟ ಸೂಚನೆಯೇ? ಯಾವುದಾದ್ರೂ ಅತೀಂದ್ರಿಯ ಶಕ್ತಿಯ ಪ್ರಭಾವವೇ? ಅಥವಾ ದೇವರ ಸಂದೇಶವೇ? ಇಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುವುದು ಸಹಜ. ಇಂದಿನ ವಿಡಿಯೋದಲ್ಲಿ ರಾತ್ರಿ 3 ಗಂಟೆಗೆ ಎಚ್ಚರ ಆಗುವುದರ ಬಗ್ಗೆ ಜನರಲ್ಲಿ ಇರುವ ನಂಬಿಕೆಗಳು, ಆಧ್ಯಾತ್ಮಿಕ ದೃಷ್ಟಿಕೋನ ಮತ್ತು ಸಾಮಾನ್ಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಾತ್ರಿ ಸಮಯದ ಮಹತ್ವ. ನಮ್ಮ ಸಂಸ್ಕೃತಿಯಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷ ಸ್ಥಾನಮಾನವಿದೆ. ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಸುಮಾರು 1.5 ಗಂಟೆ ಮೊದಲು ಇರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ ಎಂದು ಅನೇಕರು ನಂಬುತ್ತಾರೆ. ಧ್ಯಾನ, ಜಪ, ಪ್ರಾರ್ಥನೆ ಮತ್ತು ಆತ್ಮಚಿಂತನೆಗೆ ಇದು ಉತ್ತಮ ಸಮಯ ಎಂದು ಹೇಳಲಾಗುತ್ತದೆ. ಆದ್ದರಿಂದ ರಾತ್ರಿ ಅಥವಾ ಮುಂಜಾನೆ ಹೊತ್ತಿನಲ್ಲಿ ಎಚ್ಚರವಾದಾಗ ಕೆಲವರು ಅದನ್ನು ಆಧ್ಯಾತ್ಮಿಕ ಸೂಚನೆ ಎಂದು ಭಾವಿಸುತ್ತಾರೆ. ಕೆಲವರು ಏನು ನಂಬುತ್ತಾರೆ? ಅನೇಕ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಒಂದು ನಂಬಿಕೆಯಿದೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಪದೇ ಪದೇ ಒಂದೇ ಸಮಯಕ್ಕೆ ಎಚ್ಚರವಾಗುತ್ತಿದ್ದರೆ ಅವನ ಮನಸ್ಸು ಅಥವಾ ಆತ್ಮ ಯಾವುದೋ ವಿಷಯದ ಕಡೆ ಗಮನ ಸೆಳೆಯಲು ಪ್ರಯತ್ನಿಸುತ್ತಿರಬಹುದು ಎಂದು. ಇದು ಕಡ್ಡಾಯವಾಗಿ ಸತ್ಯ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಆದರೆ ಅನೇಕ ಜನರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಹೇಳುತ್ತಾರೆ, ಆ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿದಾಗ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಇನ್ನು ಕೆಲವರು ಹೇಳುತ್ತಾರೆ, ನನ್ನ ಜೀವನದ ಪ್ರಮುಖ ನಿರ್ಧಾರಗಳ ಬಗ್ಗೆ ಆ ಸಮಯದಲ್ಲಿ ಹೆಚ್ಚು ಸ್ಪಷ್ಟತೆ ಸಿಕ್ಕಿತು ಎಂದು. ದೇವರ ಸೂಚನೆಯೇ? ಬಹಳ ಜನರು ಈ ಪ್ರಶ್ನೆ ಕೇಳುತ್ತಾರೆ. ರಾತ್ರಿ 3 ಗಂಟೆಗೆ ಎಚ್ಚರವಾದರೆ ದೇವರು ಏನಾದರೂ ಹೇಳಲು ಬಯಸುತ್ತಾನೆಯೇ? ಈ ಪ್ರಶ್ನೆಗೆ ಯಾರ ಖಚಿತ ಉತ್ತರ ನೀಡಲು ಸಾಧ್ಯವಿಲ್ಲ. ಆದರೆ ಭಕ್ತರ ನಂಬಿಕೆಯ ಪ್ರಕಾರ ಮನಸ್ಸು ಸಂಪೂರ್ಣ ನಿಶ್ಶಬ್ದವಾಗಿರುವ ಸಮಯದಲ್ಲಿ ದೇವರ ಸ್ಮರಣೆ ಸುಲಭವಾಗುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಪ್ರಾರ್ಥನೆ, ಮಂತ್ರ ಜಪ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಮನಸ್ಸಿನ ಒಳಗಿನ ಸಂದೇಶ. ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಅನೇಕ ಚಿಂತನೆಗಳು ಇರುತ್ತವೆ. ಹಗಲಿನಲ್ಲಿ ನಾವು ಕೆಲಸಗಳಲ್ಲಿ ನಿರತರಾಗಿರುತ್ತೇವೆ. ಆದರೆ ರಾತ್ರಿ ನಿಶ್ಶಬ್ದವಾಗಿರುವಾಗ ಆ ಯೋಚನೆಗಳು ಮೇಲಕ್ಕೆ ಬರುತ್ತವೆ. ಇದರಿಂದ ನಿದ್ರೆ ಮುರಿಯಬಹುದು. ಹೀಗಾಗಿ ಕೆಲವೊಮ್ಮೆ ರಾತ್ರಿ ಎಚ್ಚರವಾಗುವುದಕ್ಕೆ ಕಾರಣ ನಮ್ಮದೇ ಮನಸ್ಸಿನ ಒತ್ತಡವೂ ಆಗಿರಬಹುದು. ಹಳೆಯ ನಂಬಿಕೆಗಳು. ನಮ್ಮ ಹಿರಿಯರು ಹೇಳುತ್ತಿದ್ದರು, ರಾತ್ರಿ ಹೊತ್ತಿನಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಪುಣ್ಯ ಹೆಚ್ಚಾಗುತ್ತದೆ ಎಂದು. ಅದಕ್ಕಾಗಿಯೇ ಅನೇಕ ಸಂತರು ಮತ್ತು ಋಷಿಗಳು ಮುಂಜಾನೆ ಸಮಯದಲ್ಲಿ ಧ್ಯಾನ ಮಾಡುತ್ತಿದ್ದರು. ಈ ಕಾರಣದಿಂದ ಕೆಲವರು ರಾತ್ರಿ ಎಚ್ಚರವಾದಾಗ ಮತ್ತೆ ಮಲಗುವ ಬದಲು ದೇವರ ನಾಮ ಜಪ ಮಾಡುತ್ತಾರೆ. ಏನು ಮಾಡಬೇಕು?
ನೀವು ರಾತ್ರಿ 3 ಗಂಟೆಗೆ ಎಚ್ಚರವಾದರೆ ಭಯಪಡಬೇಡಿ. ಮೊದಲು ಶಾಂತವಾಗಿರಿ. ಗಡಿಯಾರ ನೋಡಿದ ತಕ್ಷಣ ಆತಂಕ ಪಡಬೇಡಿ. ಕೆಲವು ನಿಮಿಷಗಳ ಕಾಲ ಆಳವಾದ ಉಸಿರಾಟ ಮಾಡಿ. ನಂತರ ದೇವರ ಸ್ಮರಣೆ ಮಾಡಿ. ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೇವರ ನಾಮವನ್ನು ಜಪಿಸಬಹುದು. ಮನಸ್ಸನ್ನು ಏಕಾಗ್ರತೆಯಿಂದ ಶಾಂತವಾಗಿರಿಸಿ. ಭಯಪಡುವ ಅಗತ್ಯವಿದೆಯೇ? ಖಂಡಿತವಾಗಿಯೂ ಇಲ್ಲ. ರಾತ್ರಿ ಒಂದು ನಿರ್ದಿಷ್ಟ ಸಮಯಕ್ಕೆ ಎಚ್ಚರವಾಗುವುದು ಎಂದರೆ ಅದು ಯಾವಾಗಲೂ ಕೆಟ್ಟ ಸೂಚನೆ ಎಂದರ್ಥವಲ್ಲ. ಅದನ್ನು ನೋಡಿ ಅನಗತ್ಯ ಭಯ ಬೆಳೆಸಿಕೊಳ್ಳಬೇಡಿ. ಧೈರ್ಯದಿಂದಿರಿ. ಸಕಾರಾತ್ಮಕವಾಗಿ ಯೋಚಿಸಿ. ಒಂದು ಸಣ್ಣ ಕತೆ. ಒಬ್ಬ ಯುವಕನಿಗೆ ಪ್ರತಿದಿನ ರಾತ್ರಿ 3 ಗಂಟೆಗೆ ಎಚ್ಚರವಾಗುತ್ತಿತ್ತು. ಮೊದಲಿಗೆ ಅವನು ತುಂಬಾ ಹೆದರಿದ. ಯಾರೋ ತನ್ನನ್ನು ಕರೆಯುತ್ತಿದ್ದಾರೆ ಎಂದು ಭಾವಿಸಿದ. ಕೆಲ ದಿನಗಳ ನಂತರ ಒಬ್ಬ ಹಿರಿಯರ ಸಲಹೆಯಂತೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಆರಂಭಿಸಿದ. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡುತ್ತಿದ್ದ. ಕೆಲ ವಾರಗಳ ನಂತರ ಅವನ ಮನಸ್ಸಿನ ಒತ್ತಡ ಕಡಿಮೆಯಾಯಿತು. ಜೀವನದಲ್ಲಿ ಹೊಸ ಉತ್ಸಾಹ ಮೂಡಿತು. ಆಗ ಅವನಿಗೆ ಅರ್ಥವಾಯಿತು, ಭಯವೇ ದೊಡ್ಡ ಸಮಸ್ಯೆಯಾಗಿತ್ತು, ಆ ಸಮಯವಲ್ಲ. ಸ್ನೇಹಿತರೆ, ರಾತ್ರಿ 3 ಗಂಟೆಗೆ ಎಚ್ಚರವಾಗುವುದು ಕೆಲವರಿಗೆ ಸಾಮಾನ್ಯ ಅನುಭವ. ಅದನ್ನು ನೋಡಿ ಭಯಪಡಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿ. ಧ್ಯಾನವನ್ನು ಮಾಡಿ. ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ. ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ಸಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಂತಹ ಇನ್ನಷ್ಟು ಚಾನಲ್ಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ವಂದನೆಗಳು.